ದಿಕ್ಕುಗಳು ಹಾಗೂ ಅವುಗಳಿಂದಾಗಬಲ್ಲ ಲಾಭಗಳು. ಒಂದು ನಾಣ್ಣುಡಿಯೇ ಇದೆ, ದಿಕ್ಕುಗಳು ವ್ಯಕ್ತಿಯೋರ್ವನ ಪರಿಸ್ಥಿತಿಯನ್ನೇ ಬದಲಿಸಿಬಿಡಬಲ್ಲದು. ವಾಸ್ತುಶಾಸ್ತ್ರದ ವಿಷಯದಲ್ಲಂತೂ ಈ ಮಾತು ಬಹಳಷ್ಟು ಮಟ್ಟಿಗೆ ನಿಜವೆಂದು ಸಾಬೀತಾಗಿರುವುದೂ ಉಂಟು. ಏಕೆಂದರೆ ಈ ದಿಕ್ಕುಗಳಿಗೆ ಅನುಗುಣವಾಗಿ ನಿರ್ಮಿಸಲ್ಪಟ್ಟಂತ ಬಂಗಲೆಯಾಗಲಿ ಅಥವಾ ಆಫೀಸಾಗಲಿ ಶುಭಪ್ರದವಾದ ಫಲವನ್ನೇ ನೀಡುವುದಾಗಿ ಕಂಡುಬಂದಿದೆ. ಇದರರ್ಥವೇನೆಂದರೆ, ನಿಮ್ಮ ಕನಸುಗಳ ಮಹಾಪೂರ ಅಥವಾ ಕರ್ಮಸ್ಥಳ ಅಂದರೆ ಆಫೀಸಿನ ನಿರ್ಮಾಣವನ್ನು ಮಾಡುವ ಸಂದರ್ಭದಲ್ಲಿ ಅದರ ಆಂತರಿಕ ಜಾಗವನ್ನು ಅಕಸ್ಮಾತ್ ದಿಕ್ಕುಗಳ ಹಾಗೂ ಅವುಗಳ ಮಹತ್ವಗಳನ್ನರಿತು ಅದಕ್ಕೆ ಅನುರೂಪವಾಗಿಯೇ ನಿರ್ಮಿಸಿದ್ದಲ್ಲಿ ಆಗ ಸುಖ, ಸಮೃದ್ಧಿ, ಸ್ವಾಸ್ಥ್ಯ ಹಾಗೂ ಸಂಪದ್ಭರಿತ ಲಕ್ಷಣಗಳು ನಿಸ್ಸಂಶಯವಾಗಿ ನಿಮ್ಮ ಕಾಲಡಿಗೆ ಬರಬಲ್ಲವು. ಆದ್ದರಿಂದ ವಾಸ್ತುವಿಗನುಗುಣವಾಗಿ ನೀವೇಕೆ ನಿಮ್ಮ ಬಂಗಲೆಯ ಅಥವಾ ಕಚೇರಿಯ ಆಂತರಿಕ ಭಾಗಗಳನ್ನು ಅವುಗಳ ದಿಕ್ಕುಗಳ ಮಹತ್ವಗಳನ್ನರಿತು ಬದಲಿಸಬಾರದು? ಇದರೊಂದಿಗೆ ನಿಮ್ಮ ದೌರ್ಭಾಗ್ಯವನ್ನೇಕೆ ಸೌಭಾಗ್ಯವನ್ನಾಗಿಸಬಾರದು? ಸಾಧಾರಣವಾಗಿ ಜನರಿಗೆ ದಿಕ್ಕುಗಳ ಮಹತ್ವ ಅಥವಾ ವಾಸ್ತುದೋಷಗಳಂತಹ ಮಾತುಗಳ ಬಗ್ಗೆ ಗಮನವೇ ಹೋಗುವುದಿಲ್ಲ. ಅದರಿಂದಲೇ ಅವರ ಸಮಸ್ಯೆಗಳು ಹೆಚ್ಚುತ್ತಲೇ ಹೋಗಿರುತ್ತವೆ. ಎಷ್ಟೋ ಬಾರಿ ಅಗ್ನಿ ಇರಬೇಕಾದ ಸ್ಥಳದಲ್ಲಿ ಜಲವಿರುತ್ತದೆ. ಇಲ್ಲವೇ ಯಾವುದೇ ದಿಕ್ಕಿಗೆ ಅವಶ್ಯಕತೆಗಿಂತಲೂ ಹೆಚ್ಚು ಹೊರಗಿನವರೆಗೂ ಹರಡಿಕೊಂಡಿರುವಂಥ ಪ್ರಕೋಪಗಳು ಉಂಟಾಗಿರುತ್ತವೆ. ಇಲ್ಲವೇ ಆ ದಿಕ್ಕಿನಲ್ಲಿ ಕಡಿಮೆ ಕೊರತೆಯುಂಟಾಗಿರುವಂಥ ವಿಕೋಪಗಳು ಕಂಡುಬರುತ್ತಾ ವಾಸ್ತು ದೋಷ ಉಂಟಾಗಲು ದಾರಿ ಮಾಡಿ ಕೊಟ್ಟಿರುತ್ತದೆ. ಆದರೆ ಇದನ್ನೆಲ್ಲ ದೂರಗೊಳಿಸೋದು ಅಷ್ಟೇನೂ ಕಷ್ಟಕರ ವಿಷಯ ಅಲ್ಲ. ಆದರೆ ಯಾವಾಗ ಈ ವಾಸ್ತು ದೋಷದ ಪರಿಹಾರಕ್ಕೆ ಮುಂದಾಗುವುದಿಲ್ಲವೋ ಆಗ ಆ ದೋಷದ ದುಷ್ಪರಿಣಾಮಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಅಂದರೆ ದಿಕ್ಕುಗಳ ರೀತಿಯಲ್ಲೇ ವಾಸ್ತು ದೋಷಗಳನ್ನು ಎಂದೆಂದಿಗೂ ಕಡೆಗಣಿಸಲೇಬಾರದು. ಅದು ಹಾಗಿರಲಿ, ಜೀವನವೆಂದರೆ ಆಗಾಗ್ಗೆ ಏಳು ಬೀಳುಗಳು ಇದ್ದೇ ಇರುತ್ತವೆ. ಆದರೂ ವಾಸ್ತುವಿನ ನಿಯಮಗಳನ್ನು ಕ್ರಮವಾಗಿ ಪಾಲಿಸಿದ್ದಲ್ಲಿ ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಉತ್ತಮ ಆರೋಗ್ಯ ಬಹಳಷ್ಟು ಮಟ್ಟಿಗೆ ಹಾಗೆ ಕ್ಷೇಮವಾಗಿ ಇರುವಂತೆ ನೋಡಿಕೊಳ್ಳಲು ಖಂಡಿತ ಸಾಧ್ಯವಾಗಬಲ್ಲದು. ಈ ದಿಕ್ಕುಗಳ ಮಹತ್ವದ ಬಗ್ಗೆ ಅರಿಯಬೇಕೆಂದರೆ ಎಲ್ಲಕ್ಕೂ ಮೊದಲು ದಿಕ್ಕುಗಳು ಎಂದರೇನು ಎಂದರಿಯುವುದು ಅವಶ್ಯಕ. ಮುಂಚಿನಿಂದಲೂ ಸೂರ್ಯ ಭಗವಂತನನ್ನು ಪ್ರಮುಖನನ್ನಾಗಿಸಿ ದಿಕ್ಕುಗಳನ್ನು ನಿರ್ಮಿಸಿರುವ ಕಾರಣ ಸೂರ್ಯನಲ್ಲಿಂದ ಉದಯಿಸುವನೋ ಅದನ್ನು ಪೂರ್ವ ದಿಕ್ಕೆಂದು, ಸೂರ್ಯನಲ್ಲಿ ಅಸ್ತಂಗತನಾಗುವನೋ ಅದನ್ನು ಪಶ್ಚಿಮ ದಿಕ್ಕೆಂದು, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಬಲಗಡೆಯ ಭಾಗವನ್ನು ದಕ್ಷಿಣ ದಿಕ್ಕೆಂದು, ತದನಂತರ ಎಡಗಡೆಯ ಭಾಗವನ್ನು ಉತ್ತರ ದಿಕ್ಕೆಂದು ಗುರುತಿಸಲಾಗಿದೆ. ಎರಡು ದಿಕ್ಕುಗಳ ನಡುವಿನ ಸಂಧಿಜಾಗವನ್ನು ಉಪದಿಕ್ಕುಗಳು ಅಥವಾ ವಿದಿಶೆಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಉತ್ತರ ಪೂರ್ವಿ ಮೂಲೆಯನ್ನು ಈಶಾನ್ಯ ದಿಕ್ಕೆಂದು ಕರೆದರೆ ಉತ್ತರ ಪಶ್ಚಿಮ ಮೂಲೆಯನ್ನು ವಾಯವ್ಯ ದಿಕ್ಕೆಂದು ಕರೆಯಲಾಗುತ್ತದೆ. ಇದೇ ರೀತಿಯಲ್ಲಿ ದಕ್ಷಿಣ ಪಶ್ಚಿಮ ಮೂಲೆಯನ್ನು ನೈಋತ್ಯ ದಿಕ್ಕೆಂದು ಕರೆದರೆ ದಕ್ಷಿಣ ಪೂರ್ವ ಮೂಲೆಯನ್ನು ಆಗ್ನೇಯ ದಿಕ್ಕೆಂದು ಹೇಳಲಾಗುತ್ತದೆ. ಈಗ ದಿಶೆಗಳ ಬಗ್ಗೆ ಅರಿತ ಬಳಿಕ ಅವುಗಳ ಮಹತ್ವದ ಬಗ್ಗೆಯೂ ಅರಿತುಕೊಳ್ಳೋಣ. ಇದರಿಂದ ಉಂಟಾಗಬಲ್ಲ ಲಾಭಗಳನ್ನು ನಾವು ಪಡೆಯಬೇಕು ತಾನೇ? ದಿಕ್ಕುಗಳಿಗೆ ಅನುರೂಪವಾಗಿ ಮನೆಗಳ ಅಥವಾ ಆಫೀಸುಗಳ ಇಂಟೀರಿಯರ್ ಹೇಗಿರಬೇಕೆಂಬುದನ್ನು ಅರಿಯೋಣ.